ಎಟ್ಟು ರೊಕ್ಕ ಕೊಟ್ಟರು ಏನಾಗೋದಿಲ್ಲ. ನಾನು ಬಿಜಾಪುರನಾಗ ಮನೆ MLA ಸೋಲಿಸ್ಬೇಕಂತ ಹೇಳಿ ಅಲ್ಲಿದು ಬತ್ತು ಇಲ್ಲಿದು ಬತ್ತು ಎಲ್ಲ ರೊಕ್ಕ ಕೊಟ್ರು. ನಮ್ಮ ಬಿಜಾಪುರ ಮಂದಿ ಭಾಳ ಹುಷಾರ. ಬಸ್ಸನ್ನು ಇದ್ರೆ ಬಿಜಾಪುರನಾಗ ಚಂದಾಗಿರ್ತೀವಿ, ಇಲ್ಲಕಂದ್ರೆ ನೋಡಿ ಪಾಕಿಸ್ತಾನ ಆಗ್ತದೆ. ನಮ್ಮ ಮಂದಿ ಗೊತ್ತು ತಗೊಂಡ್ರು. ನಾ ಹೇಳಿದ್ದೆ ಮೊದಲೇ 1 ವರ್ಷದಿಂದ ಹೇಳಿದ್ದೆ, ಇವ ಇಟ್ಟು ಕಳಿಸ್ತಾನ ಅಂತೇಳಿ. ಹಂಗಾಯ್ತು, ಸತ್ಯ ಆಯ್ತು. ಕಳಿಸಿದ್ರು, ತಗೊಂಡ್ರಿ ಎಲ್ಲ. ಪಾಪ ನಾವು ತಗೋಬೇಡ, ತಗೊಳ್ಲಿಕ್ಕಂದ್ರೆ ಪಾಪ ಅವ್ರಿಗೆ ಭಾಳ ನಾರಾಜ ಆಗ್ತದೆ, ಅಪಮಾನ. ಇಷ್ಟು ರೊಕ್ಕ ಕೊಡ್ಲಾಕತ್ತೀವಿ, ಜನ ತಗೋಲಿ ಅಂದ್ರೆ ಎಷ್ಟು ಮೂರ್ಖರು ಇರ್ಬೇಕು ಅಂತ ಅವ್ರತಾರ. ಹಂಗೆ ಮೂರ್ಖರು ಹಾಕ್ಬೇಡ್ರಿ ಬಿಜಾಪುರ ಮಂದಿ. ತಗೋರಿ, ಹುಡುಗರು ಇದ್ರೆ ಹೋಗ್ರಿ ಡಾಬಾಗಿ ಬಚ್ಲೋ ಊಟ ಮಾಡ್ರಿ, ಚೈನಿ ಮಾಡ್ರಿ. ಹೆಣ್ಣು ಮಕ್ಳಿಗೆ ಕೊಟ್ರು ಹೋಗ್ರಿ ಬಂಗಾರ ಅಂಗಡಿಗೆ ಸೀರೆ ಅಂಗಡಿಗೆ ತಗೋರಿ. ಏನ್ ಮಾಡ್ತೀರಿ ಮಾಡ್ರಿ, ತಗೋರಿ. ವೋಟಿಂಗ್ ದಿವಸ ಮಗ ರೊಕ್ಕ ಕೊಟ್ಟ ಅವ್ನು ಬಂದ ನೋಡ್ತಾನೆ, ಏನು ಒತ್ಲಾಕೈತಿ ಅನ್ನೋದು ನೋಡ್ತಾರೇನ್ರಿ? ಇಲ್ಲ. ಹಂಗ್ ಮಾಡಿದ್ರು ನಮ್ಮವ್ರು ತಗೊಂಡ್ರು. ಫುಲ್ ಈ ಸಲ ಯತ್ನಾಳಗೊಂಡು ಕೆಡುವುದೇ ಅವ್ರ ಬಂದಾಗ ಫುಲ್ ಕೆಡುವುದು. ಮಾಡ್ರಿ ಇನ್ನೊಂದು ಸೊಕ್ಕ ಭಾಳ ಬಂದೈತೆ ಯತ್ನಾಳಗೊಂಡಾಗ ಕೆಡುವುದು ಮಕ್ಕಳು. ಇಲ್ಲೊಂದು ಇಟ್ಟು ಲಪ್ಪ ಮಕ್ಕಳು ಅವ್ರು ಕೇಸರಿ ಹಾಕೊಂಡು ಅವ್ರು ಕೆಡುವುದೇನೋ ಅವ್ರ ಲಪ್ಪಟ್ರು. ಮುಂಜಾನೆ 7